ರಕ್ಷತಿ ರಕ್ಷಿತ ಅನ್ನುವ ಹಾಗೆ ವೀರಭದ್ರ ಸ್ವಾಮಿ ಧರ್ಮವನ್ನು ಜಾಗೃತ ಮಾಡುವ ಸಲುವಾಗಿ, ಧರ್ಮವನ್ನು ಉಳಿಸುವ ಸಲುವಾಗಿ, ಧರ್ಮವನ್ನು ಯಾವತ್ತೂ ಕೂಡ ಜಾಗೃತ ಸ್ಥಾನದೊಳಗೆ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆ ಉಳಿದ ಉದ್ದೇಶದಿಂದ ವೀರಭದ್ರ ಸ್ವಾಮಿಯ ಜನ್ಮ. ಆ ವೀರಭದ್ರ ಸ್ವಾಮಿಯ ಮನೆದೇವರಾಗಿ ಇವತ್ತು ಸಾಕಷ್ಟು ಕಡೆ ನಾವು ಬಳಸಿ ಮತ್ತು ಬೇರೆ ಬೇರೆ ಕಡೆ ವೀರಭದ್ರ ಸ್ವಾಮಿಯ ದೇವಸ್ಥಾನಗಳನ್ನು, ಆದರೆ ಆ ಒಂದು ಭಕ್ತಸ್ತೋಮದ ಒಂದು ಶಕ್ತಿ ಹೇಗೆ ಇವತ್ತಿನವರೆಗೂ ಕೂಡ ಯಾರ ಮನೆಯೊಳಗೆ ವೀರಭದ್ರ ಅದಾನ ಆ ಮನೆಯೊಳಗೆ ವೀರನಂತಿರುವಂತಹ ಒಂದು ಶಕ್ತಿತ್ವ, ಒಂದು ಗಾಂಭೀರ್ಯತ್ವ ಇರುವಂತಹ ವ್ಯಕ್ತಿಗಳು ಕೂಡ ಹುಟ್ಟಿದಂಥ ಇತಿಹಾಸ. ಆ ಒಂದು ವೀರಭದ್ರೇಶ್ವರನ ಜಯಂತಿ ಮಹೋತ್ಸವವನ್ನು ನಮ್ಮ ತಾಲೂಕು ಮಟ್ಟದೊಳಗೆ ದೊಡ್ಡ ಪ್ರಮಾಣದೊಳಗೆ ಮುಂದಿನ ದಿನಮಾನದೊಳಗೆ ಆಗ್ತದೆ. ಪ್ರತಿ ವರ್ಷ ಇದು ಹೆಂಗಾಗ್ಯದ ಅಂದ್ರೆ ನಮಗೆ ಅಷ್ಟೇ ಸೀಮಿತ ಆಗ್ಯದಂದ್ರೆ ನಾವೆಲ್ಲರೂ ಎಷ್ಟು ಮಂದಿಗೆ ಬೇಕು ಅವ್ರಿಗೆ ಕರೆದು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗೋದಕ್ಕಿಂತ ಆರೋಗ್ಯಕ್ಕಾಗಿರೋದ್ರಿಂದ ದೊಡ್ಡ ಪ್ರಮಾಣದೊಳಗೆ, ಯಾಕಂದ್ರೆ ವೀರಭದ್ರ ಅಂತಂದ್ರೆ ಎಲ್ಲರ ಆಲ್ಮೋಸ್ಟ್ 90% ಮಂದಿ ದೇವರಾಗಲ್ಲ. ಇಂಥ ವೀರಭದ್ರನ ನಮ್ಮ ವೀರಶ್ರೀ ಸಮಾಜದ ಕ್ಷೇತ್ರಾಧಿಪತಿ ವೀರಭದ್ರನ ನಾವು ಅದ್ದೂರಿಯಾಗಿ ಒಂದು ಮಹೋತ್ಸವದ ಮುಖಾಂತರ ಒಂದು ಉತ್ಸವ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಒಂದು ಒಳ್ಳೆಯದು ಆಗ್ಬೋದು ಅನ್ನುವಂಥ ವಿಚಾರ. ಅದರ ಜೊತೆಗೆ ಆ ಒಂದು ವೀರಭದ್ರನ ಉತ್ಸವ ಮಾಡೋದ್ರಿಂದ ಈ ಒಂದು ನಮ್ಮ ಪಟ್ಟಣ ಏನೈತಲ್ಲ ಎಲ್ಲವೂ ಕೂಡ ಜಾಗೃತವಾಗಿ ಉತ್ತರೋತ್ತರವಾಗಿ ಮುಂದಿನ ದಿನಮಾನದೊಳಗೆ ಎಲ್ಲರೂ ಕೂಡ ಧರ್ಮದ ದಾರಿಗಳಿಗೆ ನಡೆಯುವಂತಹ ಒಂದು ಬದಲಾವಣೆ ಆಗ್ಬೋದು ಅನ್ನುವಂಥ ವಿಚಾರದಿಂದ ಎಲ್ಲರೂ ಕೂಡ ಆ ಒಂದು ಮುಂದಿನ ದಿನಮಾನಕ್ಕೆ ಪೂರ್ವಭಾವಿಯಾಗಿ ಒಂದು ತಿಂಗಳ ಮೊದಲೇ ವಿಚಾರ ಮಾಡಿ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಂಡು ಹೋದ್ರೆ ಮತ್ತಿಷ್ಟು ವಿಶೇಷ ಆಗ್ತದೆ ಅನ್ನುವಂಥ ಮಾತನ್ನು ಹೇಳೋಕ್ಕಾಗ್ತದೆ. ಅದರ ಜೊತೆಗೆ ವೀರಭದ್ರನ ಇತಿಹಾಸವನ್ನು ಇವತ್ತಿಗೂ ಕೂಡ ವೈಜ್ಞಾನಿಕವಾಗಿ ಕೂಡ ನೋಡಬೇಕಾಗಿ ವೀರಭದ್ರನ ಇತಿಹಾಸವನ್ನು ಯಾವ ವ್ಯವಸ್ಥಿತವಾಗಿ ಅದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥ ಇತಿಹಾಸವನ್ನು ನಾವು ಇವತ್ತಿಗೂ ಈ ಒಂದು ಅಡಿವರೆಗೂ ಕೂಡ ಎಲ್ಲರೇ ಸಾಕಷ್ಟು ಪವಾಡಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಧರ್ಮ ಅನ್ನುವಂಥದ್ದು, ದೇವರು ಅನ್ನುವಂಥದ್ದು ಇನ್ನೂ ಕೂಡ ಅದಾನ ಅನ್ನುವಂಥದ್ದು ತಾವೆಲ್ಲ ತಿಳ್ಕೊಂಡು ಮುಂದಿನ ದಿನಮಾನಗಳ ಧರ್ಮದ ದಾರಿ ಒಳಗೆ ನಡೀಲಿ. ಎಲ್ಲರೂ ಕೂಡ ಆ ವೀರಭದ್ರ ಸ್ವಾಮಿಯ ಆಶೀರ್ವಾದ ಸದಾವಕಾಲ ಇರಲಿ, ನಮ್ಮ ಮನೆಗಳೆಲ್ಲ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸ್ತಾ ಎರಡು ಮಾತು